ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವಾ, ವಂದನೆ ಸ್ವಾಮಿ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ದಿನ ಅಪ್ಪ, ನಿನ್ನ ಪ್ರಿಯ ಮಗಳು ರೂಪಮ್ಮಳ ಕುಟುಂಬದಲ್ಲಿ ಅಪ್ಪ ನೀನೊಂದು ಅದ್ಭುತ ಕಾರ್ಯ, ಶುಭ ಕಾರ್ಯ ಮಾಡಿದ್ದೀಯಪ್ಪ. ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಮುದ್ದಿನ ಮಗಳು ತ್ರಿಷಾಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಬಾಲ್ಯದಿಂದ ಮಗಳು ಈಗ ಯವನಾವಸ್ಥೆಗೆ ಅಪ್ಪ, ಮಗಳನ್ನು ನೀನು ಅನುದಿನ ಅನುಕ್ಷಣವೂ ಜೊತೆ ಇದ್ದು ಕಾಯ್ದು ಕಾಪಾಡಿ ನಡೆಸಪ್ಪ ತಂದೆ. ಯವನ ಕಾಲದಲ್ಲಿರುವಾಗ ಮಗಳನ್ನು ಆಶೀರ್ವದಿಸಪ್ಪ. ಯಾವುದೇ ರೀತಿಯಲ್ಲಿ ಅಪ್ಪ ತಂದೆ ನಾವು ನೋಡುವಾಗ ಇಲ್ಲಿ ಅನೇಕ ಮಕ್ಕಳು ತಂದೆ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ ಬಲಿಯಾಗಿ ಅಪ್ಪ ತಮ್ಮನ್ನೇ ತಾವು ನಾಶಪಡಿಸಿಕೊಳ್ತಾ ಇದ್ದಾರಪ್ಪ. ಆದರೆ ಈ ನಿನ್ನ ಮಗಳಾದರೂ ನಿನ್ನ ಮಗಳಾಗಿದ್ದುಕೊಂಡು, ನಿನ್ನ ಸಾಕ್ಷಿ ಮಗಳಾಗಿದ್ದುಕೊಂಡು ಯಾವುದೇ ರೀತಿಯಲ್ಲಿ ಕೆಟ್ಟ ಸಹವಾಸಗಳಿಗೆ ಬಲಿಯಾಗಿ ಹೋಗದಂತೆ ನಿನ್ನ ಮಗಳಾಗಿ, ನಿನ್ನ ಸಾಕ್ಷಿ ಮಗಳಾಗಿ ಜೀವಿಸುವಂತೆ ನಿನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಸ್ವಾಮಿ. ಮಕ್ಕಳನ್ನು ಚಿಕ್ಕಂದಿನಲ್ಲಿಯೇ, ಬಾಲ್ಯದಲ್ಲಿಯೇ ಯೆಹೋವನ ಭಯಭಕ್ತಿಯಲ್ಲಿ ಬೆಳೆಸಬೇಕೆಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಮಗಳು ತಂದೆ ನಿನ್ನ ವಾಕ್ಯದ ಭಯಭಕ್ತಿಯನ್ನು ಹೊಂದಿದವಳಾಗಿ ಅಪ್ಪ, ನಿನ್ನ ಜ್ಞಾನ ವಿವೇಕವನ್ನು ಹೊಂದಿದವಳಾಗಿ, ಸತ್ಯವೇದ ಬೈಬಲಿನ ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿದುಕೊಂಡು ನಿನ್ನ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು ನೋಡ್ತಾ ಇದ್ದೇವಪ್ಪ. 22ನೇ ಅಧ್ಯಾಯ 6ನೇ ವಚನ ಹೇಳುವಂತೆ ನಿನ್ನ ಮಕ್ಕಳು ಬಾಲ್ಯದಲ್ಲಿ ನಾವು ಭಯಭಕ್ತಿಯಲ್ಲಿ ಬೆಳೆಸುವುದಾದರೆ ಇವನ ಕಾಲದಲ್ಲಿ ಓರೆಯಾಗಿ ಹೋಗುವುದಿಲ್ಲ ಇದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಮಗಳನ್ನು ಬೆಳೆಸುವಂಥ ಜ್ಞಾನ ವಿವೇಕವನ್ನು ತಂದೆ ತಾಯಿಗಳಿಗೆ ದಯಪಾಲಿಸಿರಿ ಮತ್ತು ಮಗಳು ಕೂಡ ಸತ್ಯವೇದ ಬೈಬಲಿನ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಪ್ಪ. 128ನೇ ಕೀರ್ತನೆ 1ನೇ ವಾಕ್ಯ ನೋಡುವಾಗ, ಯಾರು ಯೆಹೋವನ ಭಯಭಕ್ತಿಯಲ್ಲಿ ಆತನ ಮಾರ್ಗಗಳಲ್ಲಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವರೋ ಅವರೇ ಧನ್ಯರು ಎಂದು ನಿನ್ನ ವಾಕ್ಯ ಆಶೀರ್ವಾದ ಹೊಂದಿದವರಾಗಿರುವಂತೆ ಈ ಕುಟುಂಬವನ್ನು, ಈ ಮಕ್ಕಳನ್ನು ಆಶೀರ್ವದಿಸಪ್ಪ. ವಿಶೇಷವಾಗಿ ಒಂದು ಮನೆ ಓನರ್ಗಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿರುವಂಥ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸಪ್ಪ. ಸ್ತೋತ್ರ. ಮತ್ತು ವಿಶೇಷವಾಗಿ ರೂಪಮ್ಮಗಾಗಿ ಮತ್ತು ಅವರ ಪತಿರಾಜುಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕುಟುಂಬದಲ್ಲಿ ನೀನೇ ಯಜಮಾನನಾಗಿದ್ದುಕೊಂಡು ನಡೆಸಪ್ಪ. ನಿನ್ನ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳಿಂದ ತುಂಬಿಸಿ ಮಗಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ ಕೊಡಪ್ಪ. ಜ್ಞಾನ, ಜ್ಞಾಪಕ ಶಕ್ತಿ ಕೊಡು. ಆಯುಷ್ಯ, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸ. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಅಭಿಷೇಕದಿಂದ ಮಗಳನ್ನು ತುಂಬಿಸಿ ನಡೆಸಪ್ಪ. ತ್ರಿಷಾಳನ್ನು ನಿನ್ನ ಕೈಗೊಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ರೂಪಗಳನ್ನು ನಿಮ್ಮ ಕೈಗಳಿಗೊಪ್ಪಿಸಿ ಕೊಡ್ತಾ ಇದ್ದೇನಪ್ಪ. ಅವರ ಎಲ್ಲ ಬಂಧು ಬಳಗವನ್ನು, ಗಂಡನನ್ನು, ಮಕ್ಕಳನ್ನು, ಪ್ರತಿಯೊಬ್ಬರನ್ನು ಅಪ್ಪ ನೀನು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ಇನ್ನೂ ಅನ್ಯ ಜನಾಂಗವಾಗಿದ್ದರೆ ಅಪ್ಪ ಏಸಪ್ಪ, ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರು, ನಿತ್ಯ ಜೀವ ನೀಡುವಾತನು ನೀನೆಂಬುದನ್ನು ತಿಳಿದುಕೊಂಡು ಅಪ್ಪ ನಿಮ್ಮ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡಿರಿ. ನಿಮ್ಮ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳಿಂದ ಈ ಕುಟುಂಬವನ್ನು, ಈ ಮಗಳನ್ನು, ಮಕ್ಕಳನ್ನು ಮತ್ತು ಸೇರಿ ಬಂದಿರುವ ನಮ್ಮೆಲ್ಲರನ್ನು ನೀನು ತುಂಬಿಸಿ ನಡೆಸಪ್ಪ. ಬಂದಿರುವ ನಮ್ಮನ್ನು ನಿಮ್ಮ ಕೈಗಳಿಗೊಪ್ಪಿಸಿ ಕೊಡ್ತಾ ಇದ್ದೇನೆ ಅಪ್ಪ. ನಾವು ಬರುವಾಗಲೂ ಹೋಗುವಾಗಲೂ ಕೂಡ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಏಸಪ್ಪ, ನಿನ್ನ ಕೈಗಳಿಗೆ ಮಗಳು ತ್ರಿಷಾಳನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮತ್ತೊಂದಾವಂತೆ ಮಗಳನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಿನ್ನ ಕೃಪೆಯನ್ನು ತುಂಬಿಸಿ ನಡೆದು ಮುಂದಿನ ಜೀವಮಾನವೆಲ್ಲವೂ ಕೂಡ ಅಪ್ಪ ನಿನ್ನ ಮಗಳಾಗಿ, ನಿನ್ನ ಸಾಕ್ಷಿ ಮಗಳಾಗಿರುವಂತೆ ಸಹಾಯ ಮಾಡು. 91ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ, ಸತ್ಯವೇದದಲ್ಲಿ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ಅಪ್ಪ, ಈ ಮಗಳು, ಈ ಮಕ್ಕಳು, ಈ ಕುಟುಂಬ, ಈ ಕಾಂಪೌಂಡ್ ಎಲ್ಲವೂ ಕೂಡ ಏಸಪ್ಪ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡು ತಂದೆ. ಕೊನೆಯ ವಾಕ್ಯಗಳು ನಾವು ನೋಡುವಾಗ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವರನ್ನು ರಕ್ಷಿಸುವೆನು, ಉದ್ಧರಿಸುವನು, ಅವರಿಗೆ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವೆನು. ಮತ್ತು ವಿಶೇಷವಾಗಿ ನಾವು ನೋಡುವಾಗ ಕೊನೆಯ ವಾಕ್ಯ ಹೇಳ್ತಾ ಇದೆಯಪ್ಪ, ಅವರಿಗೆ ವಿಶೇಷವಾದ ರಕ್ಷಣೆಯನ್ನು ನೀಡುವೆನು ಅಂತ ವಾಕ್ಯ ಹೇಳ್ತಾ ಇದೆ. ಈ ಕುಟುಂಬವನ್ನು, ಈ ಮಕ್ಕಳನ್ನು ನೀನು ವಿಶೇಷವಾದ ರಕ್ಷಣೆಯಲ್ಲಿ ಕಾಯ್ದು ಕಾಪಾಡು. ಮತ್ತು ವಿಶೇಷವಾಗಿ ರೂಪನನ್ನು, ರಾಜನನ್ನು ನಿಮ್ಮ ಕೈಗೊಪ್ಪಿಸ್ತಾ ಇದ್ದಾರೆ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಡೆಸಿರಿ. ಆಯುಷ್ಯ, ಆರೋಗ್ಯ, ಬಲ ಕೊಟ್ಟು ನಡೆಸಿರಿ. ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬವಾಗಿ, ನಿನ್ನ ಸಾಕ್ಷಿ ಕುಟುಂಬವಾಗಿ ಇರುವಂತೆ ಸಹಾಯ ಮಾಡಿ. ನೀವು ಮಹಿಮೆ ಹೊಂದಬೇಕು. ಎಲ್ಲ ಘನಮಾನ, ಮಹಿಮೆ, ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್.